ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಕೆ. ಆಕೆ ಬದುಕಿ ಬಾಳಬೇಕಾಗಿರುವಂಥ ಯುವತಿ. ಕೇವಲ ಆಕೆಗೆ ಇನ್ನು 18 ವರ್ಷ. ಆ ವಿಧಿ ಆಟವೇ ಬೇರೆ ಹಾಗೆ ಬಿಟ್ಟಿತ್ತು. ಆದರೆ ಆಕೆ ಅಂದುಕೊಂಡಿರಲಿಲ್ಲ ಈಗ ಹಾಗೆ ಬಿಡುತ್ತೆ ಅಂತ. ಬಹುತೇಕರು ಕುಟುಂಬದವರು ಕೂಡ ಭಾವಿಸಿರಲಿಲ್ಲ. ಇಡೀ ರಾಜ್ಯವೇ ಈ ರೀತಿಯಾಗಿ ಕಣ್ಣೀರನ್ನು ಕೂಡ ಹಾಕುತ್ತೆ ಅಂತ ಯಾರೂ ಕೂಡ ಅಂದುಕೊಂಡಿರಲಿಲ್ಲ. ಕಳೆದ 4-5 ದಿನದಿಂದ ಕೂಡ ಸಾಕಷ್ಟು ಸುದ್ದಿ ಆಗ್ತಾ ಇರುವಂಥ ವಿಷಯ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಅರಸೀಕೆರೆಯ ಮೋನಿಕಾ ಹನುಮಂತವಳು. ಆಕೆಯ ದೇಹದ ಅಂಗಾಂಗವನ್ನು ಇದೀಗ ದಾನ ಮಾಡಲಾಗಿದೆ 5 ಜನರಿಗೆ. ಆಕೆಯಿಂದ ಮತ್ತೆ ಜೀವ ಬಂದಂತ ಆಗಿಬಿಟ್ಟಿದೆ. ಆದರೆ ದುರಾದೃಷ್ಟ ಅಥವಾ ಒಂದು ನೋವಿನ ಸಂಗತಿ ಏನಂದರೆ ಇವತ್ತು ಆಕೆ ಬದುಕಿಲ್ಲ. ಏನಿದು ಪ್ರಕರಣ? ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ. ಎಲ್ಲರೂ ಕೂಡ ಗಮನಿಸಲೇಬೇಕಾದಂಥ ವಿಡಿಯೋ ಇದು. ಕೊನೆವರೆಗೂ ದಯವಿಟ್ಟು ಈ ವಿಡಿಯೋವನ್ನು ನೋಡಿಬಿಡಿ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಅರಸೀಕೆರೆಯ ಯುವತಿಯಿಂದ ಅಂಗಾಂಗ ದಾನವನ್ನು ಕೂಡ ಮಾಡಲಾಗಿದೆ. 5 ಜನರಿಗೆ ಮರು ಜನ್ಮವನ್ನು ಕೂಡ ಆಕೆ ನೀಡಿಬಿಟ್ಟಿದ್ದಾಳೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ವಿಧಿ ಅದಾಗಲೇ ಸಾವಿನ ಕದ ಬರೆದು ಬಿಟ್ಟಿತ್ತು ಅಂತ ಕಾಣಿಸುತ್ತೆ. ಇದೀಗ ಅಪಘಾತದಲ್ಲಿ ಮೃತಪಟ್ಟಿರುವಂಥ 18 ವರ್ಷದ ಯುವತಿಯೊಬ್ಬಳು ತನ್ನ ಅಂಗಾಂಗ ದಾನವನ್ನು ಮಾಡುವ ಮೂಲಕ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನು ಮೆರೆದು ಬಿಟ್ಟಿದ್ದಾಳೆ. ಏನಿದು ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿವರವನ್ನು ಕೂಡ ಗಮನಿಸ್ತಾ ಹೋಗೋಣ. ಅರಸೀಕೆರೆಯ ಕಾರೆಗಹಳ್ಳಿಯ ನಿವಾಸಿಯಾಗಿದ್ದಂತಹ ಮೋನಿಕಾ ದ್ವಿತೀಯ PUC ವ್ಯಾಸಂಗವನ್ನು ಮಾಡ್ತಾ ಇರ್ತಾಳೆ. ಕಳೆದ ಏಪ್ರಿಲ್ 5ರಂದು ಸಂಜೆ ಸುಮಾರು 6:30 ಸಮಯದಲ್ಲಿ ಅರಸೀಕೆರೆಯ RMS ಮಾರುಕಟ್ಟೆಯ ಬಳಿ ಒಂದು ಅಪಘಾತ ಸಂಭವಿಸಿ ಬಿಡುತ್ತೆ. ಅಪಘಾತದ ಭೀಕರತೆ ಹೇಗಿತ್ತು ಅಂತಂದರೆ ಯಾರೂ ಕೂಡ ಊಹೆ ಮಾಡಿಕೊಂಡಿರಲಿಲ್ಲ. ಈ ರೀತಿಯಾಗಿ ಆಕೆ ಸಾವನ್ನಪ್ಪಿ ಬಿಡ್ತಾಳೆ ಅನ್ನುವ ಹಾಗೆ. ಭೀಕರ ರಸ್ತೆ ಅಪಘಾತದಲ್ಲಿ ಮೋನಿಕಾ ಅವರಿಗೆ ತೀವ್ರವಾದಂಥ ಪೆಟ್ಟು ಕೂಡ ಆಗಿಬಿಡುತ್ತೆ. ಕೂಡಲೇ ಆಕೆಯನ್ನು ಆಸ್ಪತ್ರೆಗೆ ಕೂಡ ದಾಖಲಿಸಲಾಗುತ್ತೆ. ಚಿಕಿತ್ಸೆ ಫಲಕಾರಿಯಾಗದೆ ಅವರ ಬ್ರೈನ್ ಡೆತ್ ಆಗಿ ಬಿಡುತ್ತೆ. ಅಂತಂದರೆ ಅವರ ಒಂದು ಮೆದುಳು ಕೆಲಸವನ್ನು ಮಾಡೋದು ನಿಲ್ಲಿಸಿ ಬಿಡುತ್ತೆ. ಆಗ ಎಂಥವರಿಗೂ ಕೂಡ ಒಂದು ಕ್ಷಣ ಶಾಕ್ ಆಗಿಬಿಡುತ್ತೆ. ಪೋಷಕರು ಈ ಒಂದು ವಿಷಯವನ್ನು ಹೇಗೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ? ತಮ್ಮ ಕಣ್ಣು ಮುಂದೆನೇ ಬದುಕಿ ಬಾಳಬೇಕಾದಂಥ ಮಗಳು. ಆಕೆ ಆ ಸಂದರ್ಭಕ್ಕೆ ಅಲ್ಲಿ ಯಾಕೆ ಹೋಗಿಬಿಟ್ಟಿದ್ಲು ಅಂತಂದರೆ ತಾಯಿಯನ್ನು ಕರೆದುಕೊಂಡು ಬರೋದಕ್ಕೆ ಸ್ಕೂಟಿಯ ಮೇಲೆ ಹೋಗಿರ್ತಾಳೆ. ಆಕೆಯು ಕೂಡ ಅಂದುಕೊಂಡಿರಲಿಲ್ಲ ನನಗೆ ಈಗ ಆಗಿ ಬಿಡುತ್ತೆ ಅನ್ನುವ ಹಾಗೆ. ಆ ತಾಯಿಯನ್ನು ಕರೆದುಕೊಂಡು ಬರಬೇಕಾದಂಥ ಸಂದರ್ಭಕ್ಕೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಎದುರುಗಡೆ ಬಂದಂಥ ಕಾರ್ ಏಕಾಏಕಿಯಾಗಿ ವೇಗವಾಗಿ ಬಂದು ಈಕೆಯ ಬೈಕಿಗೆ ಡಿಕ್ಕಿ ಹಾಕಿ ಬಿಡುತ್ತೆ. ಆ ಸಂದರ್ಭಕ್ಕೆ ಅದರಲ್ಲಿದ್ದಂಥ ಸಾಕಷ್ಟು ಜನಗಳು ಅಥವಾ ಸಾರ್ವಜನಿಕರು ಆಸ್ಪತ್ರೆಗೆ ಕೂಡ ರವಾನೆ ಮಾಡ್ತಾರೆ. ಆಸ್ಪತ್ರೆಗೂ ಕೂಡ ಅಡ್ಮಿಟ್ ಮಾಡ್ತಾರೆ. ಪೋಷಕರಿಗೆ ಮಾಹಿತಿ ಅಂಥದ್ದೆಲ್ಲವೂ ಕೂಡ ಹೋಗುತ್ತೆ. ಅದಾದ ಬಳಿಕ ಪೋಷಕರು ಕೂಡ ಬರ್ತಾರೆ. ಪೋಷಕರು ಕೂಡ ಎಲ್ಲವನ್ನು ಗಮನಿಸಿ ಮಗಳ ಇಂಥ ಒಂದು ಪರಿಸ್ಥಿತಿಗೆ ನಾವು ಏನು ಮಾಡಬೇಕು ಅನ್ನುವಂಥ ಕಣ್ಣೀರನ್ನು ಹಾಕೋದಕ್ಕೆ ಪ್ರಾರಂಭಿಸಿ ಬಿಡ್ತಾರೆ. ವೈದ್ಯರು ಖಚಿತಪಡಿಸಿ ಬಿಡ್ತಾರೆ ಬ್ರೈನ್ ಡೆತ್ ಆಗಿಬಿಟ್ಟಿದೆ, ಈಗ ಏನು ಮಾಡುವಂಥ ಅಸಾಧ್ಯತೆ ಇಲ್ಲ ಅನ್ನೋ ಹಾಗೆ. ಇನ್ನೇನು ಮಾಡೋದು? ಮಗಳು ಹಾಗೆ ಸುಟ್ಟು ಹಾಕಿಬಿಟ್ರೆ ದೇಹ ಎಲ್ಲವೂ ಕೂಡ ಸುಟ್ಟು ಹೋಗಿಬಿಡುತ್ತೆ, ಬೂದಿ ಆಗಿಬಿಡುತ್ತೆ, ಕರಕಲಾಗಿಬಿಡುತ್ತೆ. ಅದು ಸಾರ್ಥಕ ಬದುಕಾಗೋದಿಲ್ಲ. ಬದುಕಿ ಬಾಳಬೇಕಾದಂತಹ ನನ್ನ ಮಗಳು ಇನ್ನೊಬ್ಬರಿಗೆ ಜೀವವನ್ನು ಕೊಡಲಿ ಅನ್ನೋ ಕಾರಣಕ್ಕೆ ತಂದೆ ತಾಯಿಗಳು ಒಂದು ನಿರ್ಧಾರವನ್ನು ತೆಗೆದುಕೊಂಡು ಬಿಡ್ತಾರೆ. ಏನು ನಿರ್ಧಾರ ಅಂತಂದರೆ ಅವಳ ಅಂಗಾಂಗ ದಾನವನ್ನು ಮಾಡುವಂಥದ್ದು. ಆ ಒಂದು ಅಂಗಾಂಗ ದಾನವನ್ನು ಮಾಡೋದಕ್ಕೆ ಮುಂದಾಗಿ ಬಿಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಪ್ರೊಸೀಜರ್ ಆಗಬೇಕಾಗಿತ್ತೋ ಎಲ್ಲ ಪ್ರೊಸೀಜರ್ ಕೂಡ ಹಾಗೆ ಹೋಗಿದೆ. ನಿನ್ನೆ ಸಂಜೆಯೂ ಕೂಡ ಆಕೆಯ ಅಂಗಾಂಗ ದಾನವನ್ನು ಮಾಡಿ ಆಕೆಯ ಮೃತದೇಹವನ್ನು ಒಂದು ಸ್ವಂತ ಊರಿಗೆ ಅಥವಾ ಅವರ ಮನೆಗೆ ತರುವಂಥ ಕೆಲಸ ಅಂಥದ್ದೆಲ್ಲವೂ ಕೂಡ ಹಾಗೂ ಹೋಗಿಬಿಟ್ಟಿದೆ. ತಮ್ಮ ಮಗಳು ಇನ್ನಿಲ್ಲ ಎಂದು ಕೈಸತ್ಯವನ್ನು ಅರಗಿಸಿಕೊಳ್ಳಲಾಗದ ನೋವಿನಲ್ಲೂ ಕೂಡ ಮೋನಿಕಾ ಅವರ ಪೋಷಕರು ಒಂದು ಉದಾತ್ತ ನಿರ್ಧಾರವನ್ನು ಕೈಗೊಂಡು ಬಿಡ್ತಾರೆ. ಮಗಳ ಅಂಗಾಂಗ ದಾನವನ್ನು ಕೂಡ ಮಾಡುವ ಮೂಲಕ ಇತರರ ಬಾಳಿನಲ್ಲಿ ಬೆಳಕಾಗಲು ಸಮ್ಮತಿಸ್ತಾರೆ. ಇನ್ನು ಯಶವಂತಪುರದ ಮಣಿಪಾಲ ಆಸ್ಪತ್ರೆಯಲ್ಲಿ ಅಂಗಾಂಗ ದಾನ ಪ್ರಕ್ರಿಯೆ ಅಂಥದ್ದೆಲ್ಲವೂ ಕೂಡ ಮುಗಿದು ಹೋಗಿಬಿಟ್ಟಿದೆ. ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯ ಮೂಲಕ ಕೆಲವೊಂದಿಷ್ಟು ಅಂಗಾಂಗವನ್ನು ತೆಗೆದುಕೊಂಡಿದ್ದಾರೆ. ಅದಾದ ಬಳಿಕ ಈ ಅಂಗಾಂಗವನ್ನು ಅಗತ್ಯವಿರುವ ರೋಗಿಗಳಿಗೆ ಜೋಡಿಸುವ ಮೂಲಕ 5ಕ್ಕೂ ಹೆಚ್ಚು ಜನರಿಗೆ ಮರುಜನ್ಮ ನೀಡಲು ಸಿದ್ಧತೆ ನಡೆಸಲಾಗಿದೆ. ನಮ್ಮ ಮಗಳು ದೈಹಿಕವಾಗಿ ನಮ್ಮೊಂದಿಗೆ ಇಲ್ಲದಿದ್ದರೂ ಅವಳ ಅಂಗಾಂಗ ಮೂಲಕ ಬೇರೆಯವರಲ್ಲಿ ಬದುಕುತ್ತಿದ್ದಾಳೆ ಎಂಬುದು ನಮಗೆ ಸಮಾಧಾನ ತಂದಿದೆ ಎನ್ನುವಂಥದ್ದನ್ನು ಮೃತರ ಕುಟುಂಬದವರು ಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 18ರ ಪ್ರಾಯದಲ್ಲೇ ಇಹಲೋಕ ತ್ಯಜಿಸಿದ ಮೋನಿಕಾ ಅವರ ಈ ಕಾರ್ಯ ಅರಸೀಕೆರೆ ತಾಲೂಕಿನಾದ್ಯಂತ ಶ್ಲಾಘನೀಯ ಪಾತ್ರವಾಗಿ ಬಿಟ್ಟಿದೆ. ಹದಿಹರಿಯದ ವಿದ್ಯಾರ್ಥಿನಿಯೊಬ್ಬಳ ಈ ತ್ಯಾಗದ ನಿರ್ಧಾರ ಸಮಾಜಕ್ಕೆ ಅಂಗಾಂಗ ದಾನದ ಮಹತ್ವವನ್ನು ಕೂಡ ಸಾರುವಂತಿದೆ. ಸ್ನೇಹಿತರೆ, ಮೋನಿಕಾ ಅನ್ನುವಂಥ ಹೆಣ್ಣು ಮಗಳಾಕೆ ಕೇವಲ 18 ವರ್ಷ, ಈಗಷ್ಟೇ PUCಯನ್ನು ಓದ್ತಾ ಇದ್ದಂತಾಕೆ. ಸೊ ಇಂಥದ್ದೊಂದು ಘಟನೆ ಬೇರೆ ಯಾವುದೋ ರಾಜ್ಯದಲ್ಲಿ ನಡೆದಿರುವಂಥದ್ದಲ್ಲ, ನಮ್ಮದೇ ರಾಜ್ಯದ ಅರಸೀಕೆರೆಯಲ್ಲಿ ನಡೆದು ಹೋಗಿರುವಂಥ ಘಟನೆ ಇದು. ಇಂತಹ ಘಟನೆಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ಎಂಥವರಿಗೂ ಒಂದು ಕ್ಷಣ ಮನಸ್ಸಿಗೆ ನೋವಾಗಿ ಬಿಡುತ್ತೆ. ತುಂಬ ಭಾರವಾದಂಥ ಮನಸ್ಸು ಹುಟ್ಟಿಕೊಂಡು ಬಿಡುತ್ತೆ. ಈಗ ಆಗಬಾರ್ದಿತ್ತು ಅನ್ನುವಂಥ
ಅನ್ನುವಂಥ ಭಾವನೆ ನಮ್ಮಲ್ಲೇ ಬಂದು ಬಿಡುತ್ತೆ. ಅಂದರೆ ಇನ್ನು ಮಗಳನ್ನು ಕಳೆದುಕೊಂಡಿರುವಂಥ ಕುಟುಂಬ ಅದೆಷ್ಟು ನೋವನ್ನು ಅನುಭವಿಸ್ತಿರಬಹುದು, ಆ ನೋವು ಅದನ್ನು ಯಾರು ಕೂಡ ಪಡೆದುಕೊಳ್ಳೋದಕ್ಕೆ ಸಾಧ್ಯ, ಆ ನೋವಿಗೆ ಅಂತ್ಯ ಇದೆಯಾ, ಇಂಥದ್ದೆಲ್ಲವೂ ಕೂಡ ನಾವು ಈ ಸಂದರ್ಭಕ್ಕೆ ಯೋಚನೆ ಮಾಡಲೇಬೇಕಾಗತ್ತೆ. ಈ ಒಂದು ವಿಡಿಯೋ ಮೂಲಕ ನಾನು ಅಥವಾ ಈ ಒಂದು ವಿಡಿಯೋದ ಸಂದೇಶ ಏನು ಅಂತಂದರೆ, ಯಾರೋ ಈ ರೀತಿಯಾಗಿ ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಅಥವಾ ಇನ್ಯಾರಿಗೋ ಈ ರೀತಿಯಾಗಿ ಏನೋ ಅಪಘಾತ ಅಥವಾ ಇನ್ನೇನೋ ಆದಂಥ ಸಂದರ್ಭದಲ್ಲಿ ದಯಮಾಡಿ ನಿಮ್ಮ ಅಥವಾ ನಿಮ್ಮ ಕುಟುಂಬದವರ ಈ ರೀತಿಯಾದಂಥ ಒಂದು ಸನ್ನಿವೇಶ ಆದರೆ ಅಂಗಾಂಗ ದಾನವನ್ನು ಮಾಡಿ. ಈ ಮೂಲಕ ಅವರು ಸಾವನ್ನಪ್ಪಿದರೂ ಕೂಡ ಅವರ ಒಂದು ಅಂಗಗಳಿಂದ ಅವರು ಇನ್ನೂ ಕೂಡ ಜೀವಂತವಾಗಿರಬಹುದು, ಇನ್ನೂ ಕೂಡ ಬದುಕಬಹುದು, ಅವರಲ್ಲಿ ನೀವು ನಿಮ್ಮ ಕಳೆದುಕೊಂಡ ವ್ಯಕ್ತಿಯನ್ನು ನೀವು ಕಾಣಬಹುದು. ಹಾಗಾಗಿ ದಯಮಾಡಿ ಅಂಗಾಂಗ ದಾನವನ್ನು ಮಾಡಿ. ಯಾವುದೋ ಒಂದು ಮಣ್ಣಿಗೆ ಮುಚ್ಚೋಗ್ಬಿಟ್ರೆ ಅಥವಾ ಮಣ್ಣಲ್ಲಿ ಹಾಕಿಬಿಟ್ರೆ ಮುಚ್ಚೋಗಿಬಿಡ್ತಾರೆ, ಕೊಳೆತು ಹೋಗಿಬಿಡುತ್ತೆ, ಇನ್ನು ಚಿತೆಗೆ ಹಾಕಿಬಿಟ್ರೆ ಸುಟ್ಟು ಭಸ್ಮವಾಗಿ ಹೋಗಿಬಿಡುತ್ತೆ. ಅದರಿಂದ ಏನು ಉಪಯೋಗ? ಹುಟ್ಟಿದೀವಿ ಸತ್ತು ಹೋಗ್ಬಿಟ್ಟಿದೀವಿ ಅನ್ನೋದಾದ್ರೆ ಈ ಜೀವ ಯಾಕೆ, ಜೀವನ ಯಾಕೆ? ಹಾಗಾಗಿ ಯಾರೋ ಒಂದು ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ನಿಮ್ಮ ಕುಟುಂಬದ ಸದಸ್ಯರಾಗಿರ್ಬೋದು ಅಥವಾ ಯಾರೋ ಆಗಿರ್ಬೋದು, ದಯಮಾಡಿ ಇದನ್ನ ನೀವು ಎಲ್ಲರೂ ಕೂಡ ಮಾಡೋದ್ರಿಂದ ಬಹುತೇಕ ಈಗ ಕಣ್ಣು ಇಲ್ದಂಥವರಿಗೆ ಕಣ್ಣು ಹೋಗುತ್ತೆ, ಕಿಡ್ನಿ ಆಗಿರ್ಬೋದು, ಬಹುತೇಕ ಅಂಗಗಳು ಉಪಯೋಗಕ್ಕೆ ಬರುವಂಥ ಅಂಗಗಳಾಗಿರ್ತವೆ. ಅದಕ್ಕೂ ಕೂಡ ಒಂದು ಸಮಯ, ಇಂತಿಷ್ಟು ಸಮಯ ಅಂತ ಇರುತ್ತೆ. ಆ ಸಮಯದಲ್ಲೇ ಅದೆಲ್ಲವೂ ಕೂಡ ಪ್ರೊಸೀಜರ್ ಮುಗಿಬೇಕಾಗತ್ತೆ. ಸೊ ಹಾಗಾಗಿ ದಯಮಾಡಿ ಇಂಥದ್ದೊಂದು ಪುಣ್ಯದ ಕೆಲಸಕ್ಕೆ ಎಲ್ಲರೂ ಕೂಡ ಭಾಜನರಾಗಿ. ಜೊತೆಗೆ ಈ ಒಂದು ವಿಡಿಯೋ ಮೂಲಕ ಇನ್ನೊಂದು ಸಂದೇಶ ಏನು ಅಂತಂದ್ರೆ, ದಯಮಾಡಿ ಯಾರೇ ಆಗಿರಲಿ ಕಾರುಗಳನ್ನು ಓಡಿಸುವಂಥವರು, ದ್ವಿಚಕ್ರ ವಾಹನವನ್ನು ಓಡಿಸುವಂಥವರು ಎಚ್ಚೆತ್ತುಕೊಂಡು ವಾಹನಗಳನ್ನು ಓಡಿಸಿ. ಒಂದು ವಾಹನಕ್ಕೆ ಲಿಮಿಟೇಷನ್ ಅಂತ ಇರುತ್ತೆ. ಯಾವ ಸಂದರ್ಭದಲ್ಲಿ ಎಷ್ಟು ವೇಗ ಇರಬೇಕು, ಯಾವ ವೇಗದಲ್ಲಿ ಹೋಗಬೇಕು, ಯಾವ ಒಂದು ಏರಿಯಾದಲ್ಲಿ ನಾವಿದ್ದೇವೆ, ಇಲ್ಲಿ ಎಷ್ಟು ವೇಗ ಲಿಮಿಟೇಷನ್ ಇದ್ರೆ ನಾವು ಚೆನ್ನಾಗಿ ಹೋಗಬಹುದು ಅಥವಾ ನಮ್ಮಿಂದ ಯಾರಿಗೂ ಕೂಡ ತೊಂದರೆ ಆಗದಾಗೆ ಹೋಗಬೇಕು ಅಥವಾ ಹೋಗೋದಕ್ಕೆ ಸಾಧ್ಯ, ಈ ರೀತಿಯಾಗಿ ಒಂದಿಷ್ಟು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ವಾಹನ ಓಡಿಸಿ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ವಾಹನವನ್ನು ಚಲಾಯಿಸಬೇಕಾದ್ರೆ ದ್ವಿಚಕ್ರ ವಾಹನದವರಾಗಿದ್ದರೆ ದಯಮಾಡಿ ಹೆಲ್ಮೆಟ್ ಅನ್ನು ಧರಿಸಿ. ಅದೇ ರೀತಿಯಾಗಿ ಈ ಕಾರ್ಗಳಾಗಿರ್ಬೋದು, ಬೇರೆ ಬೇರೆ ಒಂದು ವಾಹನಗಳನ್ನು ಚಾಲನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಸೀಟ್ ಬೆಲ್ಟ್ಗಳನ್ನು ಧರಿಸಿ. ಈ ರೀತಿಯಾಗಿ ವಾಹನವನ್ನು ಚಲಾವಣೆ ಮಾಡಿದ್ರೆ ಸಾವಿನ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ. ಒಂದು ವೇಳೆ ಕೈಯೋ ಕಾಲೋ ಮುರಿದು ಹೋಗ್ಬಿಟ್ರೆ, ಜೀವಂತವಾಗಿ ನೀವು ಇದ್ದುಬಿಟ್ರೆ ನೀವು ಹೇಗೆ ಬೇಕಾದರೂ ಮುಂದೆ ಬದುಕನ್ನು ಕಟ್ಕೋಬಹುದು. ಒಂದು ಹಂತಕ್ಕೆ ಜೀವ ಇದ್ದುಬಿಟ್ರೆ ಹೇಗೆ ಬೇಕಾದರೂ ಕೂಡ ಬದುಕಬಹುದು. ಆದರೆ ಜೀವವೇ ಹೋಗ್ಬಿಟ್ರೆ ನೀವು ಆಶ್ರಯ ಆಗಿದ್ದಂಥ ಕುಟುಂಬ ಎಷ್ಟು ಕಣ್ಣೀರನ್ನು ಹಾಕುತ್ತೆ, ನಿಮ್ಮನ್ನೇ ನಂಬಿಕೊಂಡಿರುವಂಥ ಕುಟುಂಬ ಬೀದಿಗೆ ಬಂದು ಬೀಳುತ್ತೆ. ಸೊ ಇಂಥದ್ದೆಲ್ಲವೂ ಕೂಡ ನಿಮ್ಮ ಕುಟುಂಬಕ್ಕೆ ಬಾರದು ಅಥವಾ ಬರೋದು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇನೆ. ಅದೇನೇ ಇರಲಿ, ಮೋನಿಕಾಳ ಈ ಒಂದು ಸಾವು ಬಹುತೇಕ ನೋವನ್ನು ಉಂಟು ಮಾಡಿದರೂ ಕೂಡ ಸಾವಿನಲ್ಲೂ ಕೂಡ ಸಾರ್ಥಕವನ್ನು ಮೆರೆದಿದ್ದಾಳೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಇಂತಹ ಪರಿಸ್ಥಿತಿ ಯಾವ ಕುಟುಂಬಕ್ಕೂ ಬರೋದು ಬೇಡ, ಯಾವ ಮಕ್ಕಳಿಗೂ ಕೂಡ ಬರೋದು ಬೇಡ. ಆದರೂ ಕೂಡ ಈ ವಾಹನವನ್ನು ಓಡಿಸ್ಬೇಕಾದ್ರೆ ಅಥವಾ ವಾಹನವನ್ನು ಚಾಲನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡು ವಾಹನವನ್ನು ಚಾಲನೆ ಮಾಡಿ ಅನ್ನೋದು ನನ್ನ ಒಂದು ಮನವಿ ಕೂಡ ಆಗಿಬಿಟ್ಟಿದೆ. ಸ್ನೇಹಿತರೆ, ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.